ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ಅನ್ಗುನೆ ಸೊಪ್ಪು ಅಂತ ಹೇಳಿ ಒಬ್ಬರು ತಾತ ಮಾರ್ಕೊಂಡು ಬರ್ತಾಯಿದ್ರು. ಸೊ ಒಂದು 10 ರೂಪಾಯ್ದು ಕೊಡ್ರಿ ಅಂತ ಹೇಳಿದ್ವಿ. 10 ರೂಪಾಯಿಗೆ ಅಷ್ಟೊಂದು ಸೊಪ್ಪನ್ನು ಕೊಟ್ಟರು. ನಾವು ಇಲ್ಲಿ ಸಿಟಿಲಿರೋದ್ರಿಂದ ನಮಗೆ ಯಾವಾಗಲೂ ಅಪರೂಪಕ್ಕೆ ಸಿಗುತ್ತೆ ಅನ್ಗುನೆ ಸೊಪ್ಪು ಅಂತ ಹೇಳಿ. ಸೊ ಅದನ್ನು ತಗೊಂಡ್ವಿ. ಅದಾದಮೇಲೆ ನಾನು ಡ್ಯೂಟಿಗೆ ಹೊರಟಿದ್ದೆ, ತರಗನಹಳ್ಳಿ ಸಿಂಗೇಟ್ಗೆರೆ ಅಂತ ಹೇಳಿ. ತರಗನಹಳ್ಳಿಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತುವಾಗ ಬೇಕ್ರಿ ಹತ್ರ ಒಂದು ನಾಯಿ ಸಿಕ್ಕಿತ್ತು. ನಾನು ಸ್ವಲ್ಪ ಬಿಸ್ಕೆಟ್ ಹಾಕಿದೆ. ಅದಾದಮೇಲೆ ಡ್ಯೂಟಿ ಮುಗಿಸ್ಕೊಂಡು ಮಠದ ಹತ್ರ ಬಂದೆ. ಗುರುವಾರ ಮತ್ತು ಶುಕ್ರವಾರ ನಮ್ಮ ಹೊನ್ನಾಳಿಯ ಹಿರೇಕಲ್ಮಠದ ತೇರಿತ್ತು. ಸೊ ಅದರಿಂದ ಪ್ರಿಪ್ರೇಷನ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಅಂತೇಳಿ ಅಲ್ಲಿ ಹೋಗಿದ್ದೆ. ಅದಾದಮೇಲೆ ಮನೆಗೆ ಬಂದೆ. ಸ್ವಲ್ಪ ಬಟ್ಟೆ ಮಡಿಸೋದಿತ್ತು, ಅದಕ್ಕೋಸ್ಕರ ಬಟ್ಟೆ ಮಡಿಸ್ತಾ ಇದ್ದೆ. ಬಟ್ಟೆ ಮಡ್ಚಾದ್ಮೇಲೆ ರೆಡ್ ರೈಸ್ ತಂದಿದ್ದೆ, ಅದರಲ್ಲಿ ರೈಸ್ ಮಾಡಿದ್ದೆ. ಅದಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ತೇರಲ್ಲಿ ಜೋಕಾಲಿ ಅದನ್ನೆಲ್ಲ ಹಾಕಿರ್ತಾರಲ್ಲ, ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ. ಸೊ ನಾನು ನನ್ನ ತಂಗಿಯವರೆಲ್ಲ ರೆಡಿಯಾಗಿ ಹೊರಟಿದ್ವಿ ನನ್ನ ಗಾಡೀಲಿ. ತೇರನ್ನು ಆರ್ಚ್ ಮುಂದೆನೇ ನಿಲ್ಲಿಸಿದ್ರು. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಹೋದ ಸಲ ಹಬ್ಬಕ್ಕಿಂತ ಈ ಸಲ ತುಂಬ ಚೆನ್ನಾಗಿ ಜಾತ್ರೆ ಮತ್ತು ಅಲ್ಲಿ ಐಟಮ್ಸ್ ಆಗಿರ್ಬೋದು ಎಲ್ಲ ವೆರೈಟಿ ಐಟಮ್ಸ್ ಬಂದಿದ್ದವು. ಆ್ಯಕ್ಚುಲಿ ನಾವು ಶುಕ್ರವಾರ ತಗೊಳೋದಿತ್ತು. ಮುಂಚೆನೇ ಎಲ್ಲ ನೋಡ್ತಾ ಇದ್ವಿ, ನಾಳೆ ಏನೇನು ತಗೋಬೇಕು ಏನು ಅಂತ ಹೇಳಿ, ಎಷ್ಟು ಅಮೌಂಟು ಅಂತ ಹೇಳಿ ನೋಡ್ತಾ ಇದ್ವಿ ನಾನು ನನ್ನ ತಂಗಿ. ಅದಾದಮೇಲೆ ಜೋಕಾಲಿ ಹತ್ರ ಬಂದ್ವಿ. ಈ ಸಲ ಮಾತ್ರ ಎರಡೆರಡು ಜೋಕಾಲಿಗಳು ಬಂದಿತ್ತು. ಹಾಗೆ ಸ್ಟೀಲ್ ಐಟಮ್ಸು, ಇನ್ನೂ ಬೇರೆ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಈ ಸಲ ವೆರೈಟಿ ಐಟಮ್ಸ್ ಎಲ್ಲ ಬಂದಿತ್ತು. ಅದಾದಮೇಲೆ ತೊಟ್ಲ ಹತ್ರ ಹೊರಟ್ವಿ. ಹಾಗೆ ಪಾಪ್ಕಾರ್ನು, ಐಸ್ ಕ್ರೀಮು ಅದೆಲ್ಲ ಇತ್ತು. ಸೊ ಯಾರೂ ಅಷ್ಟೊಂದೇನು ಜನ ಇರಲಿಲ್ಲ. ಸೊ ಬೇಗ ವೀಡಿಯೋ ಮಾಡ್ಕೋಬೋದಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ವಿ. ಅದಾದಮೇಲೆ ಮಠಕ್ಕೆ ಬಂದ್ವಿ. ಪ್ರಸಾದ ತಿನ್ನೋದಿತ್ತಲ್ವ, ಹಾಗಾಗಿ ಪ್ರಸಾದ ತಿನ್ನೋಣ ಅಂತ ಹೇಳಿ ಎಲ್ಲರೂ ಮಠದ ಕಡೆ ಬಂದ್ವಿ. ಮಠದಲ್ಲೂ ಸಹ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ ಎಲ್ಲ ನಮ್ಮ ಹೊನ್ನಾಳಿಯ ಹೆಣ್ಮಕ್ಳು ಸೇರಿ ತರಕಾರಿ ಎಲ್ಲನೂ ಹೆಚ್ಚುತ್ತಾಯಿದ್ರು. ಹಾಗೆ ದೇವರ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು. ತುಂಬ ಡಿಸ್ಕಷನ್ ಆಗ್ತಾಯಿತ್ತು ನಾಳೆದ್ರ ಬಗ್ಗೆ ಎಲ್ಲ. ನೀವು ನೋಡ್ತಾ ಇರ್ಬೋದು, ಟೊಮೊಟೊಯಿಂದ ಹಿಡಿದು ಮೆಣಸಿನ್ಕಾಯಿ, ಹೂಕೋಸು, ಬಣ್ಣ ಸೌತೆಕಾಯಿ ಎಲ್ಲನೂ ಹೆಚ್ಚುತ್ತಾಯಿದ್ರು.
ಭಕ್ತಾದಿಗಳಿಗೆ ನೀರು ಕುಡಿಲಿಕ್ಕೆ ಅಂತ ಹೇಳಿ ವಾಟರ್ ಕ್ಯಾನಲ್ಲಿ ನೀರನ್ನ ಕೂಡ ಇಟ್ಟಿದ್ರು. ಶ್ರೀ ಚೆನ್ನಪ್ಪ ಸ್ವಾಮಿ ತೀರ್ಥ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ನೀರಿನ ಫೆಸಿಲಿಟಿ ಕೂಡ ಮಾಡಿದ್ರು. ಅದಾದಮೇಲೆ ಪ್ರಸಾದ ತಿನ್ನೋಣ ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟಿದ್ವಿ. ಸೊ ಪಲಾವ್ ಇತ್ತು ಪ್ರಸಾದ. ಹಾಗೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಪಾಯಸ, ಅನ್ನ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ರು. ನಾಳೆ ಶುಕ್ರವಾರದ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿ ಹೋಗಿ ಕೂಡ ನಾನು ವೀಡಿಯೋ ಮಾಡ್ಕೊಂಡು ಬಂದೆ. ಎಷ್ಟು ದೊಡ್ಡ ಪಾತ್ರೆ ಅಂದರೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ರು. ತಟ್ಟೆಗಳನ್ನು ಸಹ ಅವರೇ ಪ್ರೊವೈಡ್ ಮಾಡಿದರು. ನೀರಿನ ವ್ಯವಸ್ಥೆ ಕೂಡ ಅಲ್ಲೇ ಇತ್ತು. ಸೊ ಪ್ರಸಾದ ನಮಗೆ ಲಾಸ್ಟ್ ಆಗಿತ್ತು. ಯಾಕಂದರೆ ನೆಕ್ಸ್ಟ್ ಬಂದವರಿಗೆ ಪ್ರಸಾದ ಸಿಗಲೇ ಇಲ್ಲ. ಆ್ಯಕ್ಚುಲಿ ನಾವೇ ಲಕ್ಕಿ ಅಂತ ಹೇಳ್ಬೋದು. ನಮಗೆ ಲಾಸ್ಟ್ ಆಗಿತ್ತು. ನಾವು ಹಾಕ್ಸೋದ್ಮೇಲೆ ಬೇರೆ ಯಾರಿಗೂ ಪ್ರಸಾದ ಸಿಕ್ಕೇ ಇಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಪ್ರಸಾದಕ್ಕೋಸ್ಕರ. ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತೆ ರಿಟರ್ನ್ ಮಠದಲ್ಲೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ವಿ. ಆವಾಗ ನಾಳೆಗೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ತೇರು ಹರಿಯೋದಿತ್ತು. ಹಾಗೆ ಕೆಂಡಾರ್ಚನೆ ಕೂಡ ನಡೀತಾ ಇತ್ತಲ್ವ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ. ಎಲ್ಲರೂ ಕೂಡ ಒಂದು 10 ರೂಪಾಯಿ ಐಸ್ ಕ್ರೀಮ್ ತಗೊಂಡು ತಿಂದು ಮನೆ ಕಡೆ ಹೊರಟ್ವಿ. ಅಷ್ಟೊಂದೇನು ಜನ ಇರಲಿಲ್ಲ, ಒಂದು ತಕ್ಕ ಮಟ್ಟಿಗೆ ಜನ ಇದ್ದರು. ನಾಳೆ ಅಲ್ವಾ ತೇರಿದ್ದು, ಸ್ವಲ್ಪ ಜನ ಇದ್ದರು. ಇದಿಷ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟು ಶುಕ್ರವಾರದ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.